ಒಂದು ಪಾಯಿಂಟ್ ವರೆಗೂ ವೆಯ್ಟ್ ಲಾಸ್ ಆಗ್ತಾ ಇತ್ತು, ಅದಾದ್ಮೇಲೆ ಕಂಪ್ಲೀಟ್ ಆಗಿ ನಿಂತೋಯ್ತು. ಇದನ್ನ ಎಷ್ಟು ಜನ ಅನುಭವಿಸಿದ್ರ? ಇದಕ್ಕೆ ಕಾರಣ ಏನ್ ಗೊತ್ತಾ? ಈಟಿಂಗ್ ಲೆಸ್, ಅಂದ್ರೆ ಕಮ್ಮಿ ತಿನ್ನೋದೇ ಮೇಜರ್ ಕಾರಣ. ಕ್ಲೀನ್ ಈಟಿಂಗ್ ಅನ್ನೋದನ್ನ ನಮ್ಮವರು ಸ್ಟಾರ್ವೇಷನ್ ಕನ್ವರ್ಟ್ ಮಾಡ್ಬಿಟ್ಟಿದ್ದಾರೆ. ಉಪವಾಸಗಳು ಮಾಡ್ತಿದ್ದಾರೆ ಎಷ್ಟೋ ಜನ. ಯಾವತ್ತೂ ಉಪವಾಸ ಮಾಡೋದ್ರಿಂದ ಆ ಸ್ಕೇಲ್ ಅಲ್ಲೇ ಸ್ಟ್ರಕ್ ಆಗಿರುತ್ತೆ, ವೆಯ್ಟ್ ಮೆಟ್ರಿಕ್ಸ್ ಅಲ್ಲೇ ಸ್ಟ್ರಕ್ ಆಗಿರುತ್ತೆ, ಅದು ಮೂವ್ಮೆಂಟೇ ಆಗಲ್ಲ ಕಮ್ಮಿ ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ. ಏನಕ್ಕೆ ಅಂದ್ರೆ, ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಹೋಗಿ ವರ್ಕೌಟ್ ಮಾಡಕ್ ಹೋದಾಗ ನಿಮ್ಗೆ ಎನರ್ಜಿ ಬೇಕು. ಎನರ್ಜಿ ಎಲ್ಲಿಂದ ಬರುತ್ತೆ? ಫುಡ್ ಇಂದ ಬರುತ್ತೆ. ಅದೇ ಕ್ಯಾಲರೀಸ್ ಇಂದ ಬರುತ್ತೆ. ಇವಾಗ ನೀವು ತಿಂದಿಲ್ಲ ಅಂತಂದ್ರೆ ಎನರ್ಜಿ ಎಲ್ಲಿ ಬರುತ್ತೆ? ನೀವು ಎಲ್ಲಿಂದ ವರ್ಕೌಟ್ ಮಾಡಕ್ಕಾಗತ್ತೆ? ಅವಾಗ ಬಾಡಿ ಉಲ್ಟಾ ಲಾಜಿಕಲ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಮೆಟಬಾಲಿಸಮ್ ವೀಕ್ ಆಗಿ ನಿಮ್ ಬಾಡಿ ಸರ್ವೈವಲ್ ಹೋಗ್ಬಿಡುತ್ತೆ. ಓಕೆ, ನನಗಿಲ್ಲಿ ಬದುಕಾಕೆ ಆಯ್ತಲ್ಲ, ಇವ್ನು ನೋಡಿದ್ರು ವರ್ಕೌಟ್ ಮಾಡ್ತಾವನೆ, ತಿನ್ನಕ್ಕೇನು ಆಗ್ತಾ ಇಲ್ಲ ಅನ್ನೋ ಲಾಜಿಕ್ ಬಿದ್ದು ಬಿಡುತ್ತೆ. ಅದು ಬಿದ್ದಾಗ ಕಿಡ್ನಿ ವಾಟರ್ನ ಜಾಸ್ತಿ ರಿಲೀಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಕಿಡ್ನಿ ವಾಟರ್ ರಿಲೀಸ್ ಮಾಡಿದ್ರೆ ಬಾಡಿ ಅದನ್ನ ಹಿಡಿದು ಒಳಗಡೆ ಇಟ್ಕೊಳ್ಳುತ್ತೆ. ಹಳೆ ಗ್ಲೈಕೋಜನ್ ಸ್ಟೋರ್ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಹೋಗಿ ನೀರ್ ಕುತ್ಕೊಳ್ಳುತ್ತೆ. ಆ ನೀರ್ ಕುತ್ಕೊಂಡಾಗ ನೀವು ಸ್ಕೇಲ್ ಅಲ್ಲಿ ನೋಡ್ತೀರಾ, ಇದೇನು ಗುರು ಇಷ್ಟು ಕಮ್ಮಿ ತಿಂತಾ ಇದೀನಿ, ನಾನು 10 kg ತಿನ್ನಕ ಜಾಗದಲ್ಲಿ 5 kg ತಿಂತಾ ಇದೀನಿ, ಆದ್ರೂ ಇದಿಲ್ಲೇ ಐತೆ, 89 kg ಇರೋದು ಅಲ್ಲೇ ಇದೆ, ಸಡನ್ ಆಯ್ತಲ್ಲ. ಇಷ್ಟೇ ಕಾರಣ. ನೀವು ಅಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡ್ತಾ ಇದೀನಿ ಅಂತ ಅನ್ಕೋತೀರಾ, ಬಟ್ ನೀವು ವೀಕ್ ಆಗಿ ಹೋಗ್ತಾ ಇರ್ತೀರಾ. ಆಲ್ವೇಸ್ ರೈಟ್ ವೇ ತಿನ್ನೋದ್ ಕಲೀರಿ, ಕಮ್ಮಿ ತಿನ್ನೋದನ್ನ ಕಮ್ಮಿ ಮಾಡಿ.